ಬದುಕೇ ಒಂದು ಆರಾಧನೆ. ಅಕ್ಕ ಇದನ್ನ ಸುಂದರವಾಗಿ ಹೇಳ್ತಾಳೆ. ಸಜ್ಜನಳಾಗಿ ಮಜ್ಜನಕ್ಕೆ ಶಾಂತಳಾಗಿ ಪೂಜೆಯ ಮಾಡು, ಸಮರತಿಯಿಂದ ಹಾಡುವೆ, ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ಪೂಜೆ ಅಂದ್ರೆ ಏನು? ನಾವೇನು ತಿಳಿದೀವಿ? ಬಡ ಬಡ ಹೋಗಿ ಒಂದು ಕೊಡ ನೀರು ಹಾಕಿದ್ವಿ, ಒಂದಿಷ್ಟು ಹೂವ ಪತ್ರಿ ಭಸ್ಮ ಒಂದಿಷ್ಟು ಆರತಿ ಮಾಡಿ ಮುಗಿಸಿದ್ರೆ ಪೂಜಾ ಅಂತ ನಾವು ತಿಳ್ಕೊಂಡ್ವಿ. ಅಕ್ಕನ ಪೂಜೆ ಅದು ಜೀವನ ಪೂಜೆ. ಜೀವ ಪೂಜೆಯೇ ದೇವ ಪೂಜೆ, ಜೀವಧರ್ಮವೇ ದೇವಧರ್ಮ. ಯಾಕಂದ್ರೆ ದೇವ ಮತ್ತು ಜೀವ ಅದ್ಭುತವಾದಂಥದ್ದು. ಗಾಡ್ ಈಸ್ ಇನ್ವಿಸಿಬಲ್ ಲೈಫ್, ಲೈಫ್ ಈಸ್ ವಿಸಿಬಲ್ ಗಾಡ್. ಇದು ಜೀವವೇ ದೇವ ಜೀವನ. ಇದು ಅಕ್ಕನ ಅನುಭವದ ಮಾತು ಎಷ್ಟು ದೊಡ್ಡದು ಅಂದ್ರೆ, ಮನುಷ್ಯನೇ ಈ ಬದುಕೇ ಒಂದು ಪೂಜೆಯಾಗಬೇಕು. ಪೂಜೆ ಮತ್ತು ಬದುಕು ಬೇರೆ ಅಲ್ಲ, ಜೀವನವೇ ಒಂದು ಪೂಜೆಯಾಗಬೇಕು. ಜೀವನವೇ ಒಂದು ಪೂಜೆಯಾಗಬೇಕು. ಸಜ್ಜನಿಕೆಯ ಮಜ್ಜನ, ಶಾಂತಿಯ ಪೂಜೆ, ಸಮರತಿಯ ಮಂತ್ರ. ಅಕ್ಕಿ 3 ಮಾತು ಹೇಳ್ತಾಳೆ. ಈ ಬದುಕು ಪೂಜೆ ಆಗಬೇಕಂದ್ರ ಮಜ್ಜನ ಅಂದ್ರೆ ನೀರು ಹಾಕಿ ಮಾಡುವುದು ಮಜ್ಜನ ಅಲ್ಲ, ಸಜ್ಜನಿಕೆಯ ಮಜ್ಜನ. ಮನ್ಯಾಗ ಸಮಾಧಾನ ಇರುವುದ ಪೂಜೆ, ಎದ್ಯಾಗ ಒಂದಿಷ್ಟು ಸ್ವಚ್ಛ ಪ್ರೇಮ ಇರುವುದೇ ಮಂತ್ರ. ಜೀವನ ಒಂದು ಆರಾಧನೆ ಆಗಬೇಕಾದ್ರೆ 3 ಮಾತು ಹೇಳ್ತಾಳ ಅಕ್ಕ. ಬದುಕೇ ಒಂದು ಪೂಜೆ ಆಗಬೇಕಾದ್ರೆ ಒಂದಿಷ್ಟು ಸದಾಚಾರ ಸಜ್ಜನಿಕೆ ಇರಬೇಕು, ಒಂದಿಷ್ಟು ಸಮಾಧಾನ ಇರಬೇಕು, ಒಂದಿಷ್ಟು ಎದ್ಯಾಗ ಸಹಜ ಪ್ರೇಮ ಇರಬೇಕು. ಇವು 3 ಇದ್ರ ಆ ಬದುಕೇ ಒಂದು ಆರಾಧನೆ. ಒಂದಿಷ್ಟು ಸಜ್ಜನಿಕೆ ಇರಬೇಕು. ಏನು ಸಜ್ಜನಿಕೆ ಅಂದ್ರೆ ಏನು? ಸಜ್ಜನಿಕೆ ಅಂದ್ರ ಬಸವಣ್ಣವ್ರು ಹೇಳಿದ್ರು, ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಯಾವುದು ಮಾಡಿದ್ರೆ ಕೂಡಲ ಸಂಗನ ಕರುಣೆ ಆಗ್ತೈತೆ. ಅವ್ರು ಏನು ಮಾಡಂದ್ರು? ಯಜ್ಞ ಮಾಡಂದ್ರು, ಹೋಮ ಮಾಡಂದ್ರು, ಹವನ ಮಾಡಂದ್ರು. ಯಾವುದರಿಂದ ಕೂಡಲ ಸಂಗನ ಕರುಣೆ ಆಗ್ತದೆ? ಯಾವುದು ಕೂಡಲ ಸಂಗಮ ದೇವನು ಅಲಿಸುವ ಪರಿ ಅಂದ್ರ, ಜೀವನದಲ್ಲಿ ಏನು ತಪ್ಪು ಮಾಡಾಕತ್ತಿ ಎಲ್ಲ ತಪ್ಪು ಬಿಡು, ಅದು ದೇವನ ಪೂಜೆ ಅಷ್ಟೆ. ತಪ್ಪು ಮಾಡೋದು ಬಿಡುವುದು ಒಪ್ಪನ್ನ ಮಾಡುವುದಷ್ಟೆ. ನಮ್ಮ ತಪ್ಪು ಬಿಡಬೇಕು, ಇನ್ನೊಬ್ಬರು ತಪ್ಪೆಣಸುದು ಬಿಡಬೇಕು. ಇವೆರಡೂ ಬಿಟ್ಟಿ ಅಂದ್ರೆ ಅವ ನಿಜವಾದ ಸಜ್ಜನ, ಅವ ಸಜ್ಜನ ಅಂತ. ನಾನು ತಪ್ಪು ಮಾಡೋದು ಬಿಡುದು, ಇನ್ನೊಬ್ಬರಿಗೆ ತಪ್ಪನ್ನು ಎಣಸುವುದು ಬಿಡುದು. ಯಾಕಂದ್ರ ಸಮಾಜ ಹೇಗಿದೆ ಅಂದ್ರ, ಒಬ್ಬ ಗಣಿತ ಪ್ರೊಫೆಸರ್ ಇದ್ರು. ಯಾಕ ಮನುಷ್ಯನ ಜೀವನದಲ್ಲಿ ತಪ್ಪುಗಳನ್ನ ಕಡಿಮೆ ಮಾಡಬೇಕು, ಮಾಡೋದು ಬಿಡಬೇಕು ಅಂದ್ರ, ಒಬ್ಬ ಗಣಿತದ ಪ್ರೊಫೆಸರ್ ಇದ್ರು. ಆ ಗಣಿತದ ಪ್ರೊಫೆಸರು ಬರೇ ಗಣಿತ ಕಲಿಸ್ಲಿಲ್ಲ, ಗಣಿತ ಕಲಿಸ್ತಿದ್ದಿಲ್ಲ, ಮಕ್ಕಳಿಗೆ ಗಣಿತದ ಜೊತೆ ಜೀವನ ಪಾಠ ಹೇಳ್ತಿದ್ರು. ಅವ್ರ ಕೊನೆಗೆ ಅವ್ರದ್ದು ಸೆಂಡ್ ಆಫ್, ಇನ್ನೇನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರು, ಹೋಗ್ತಿದ್ರು ಅವ್ರ ಕೊನೆಗೆ ಮಾಸ್ತರ್ ಸರು ಅವರಿಗೆ ಪಾಠ ಹೇಳ್ತಿದ್ರು. ಗಣಿತ ಒಂದ್ ಸಂಖ್ಯೆ ಹೇಳಿದ್ರು, 10 1 10, 10 2 20 ಅಂತ ಹಿಂಗ್ ಬರ್ಕೊಂತ ಹೋದ್ರು. ಕೊನೆಗೆ 10 1 10, 10 2 20, 10 3 30 ಬರೆದು ಕೊನೆಗೆ 10 10 101 ಅಂತ ಬರೆದ್ರವ್ರು. ಹುಡುಗರೆಲ್ಲ ನಗಾಕತ್ರು. ಸರ್ ಕೇಳಿದ್ರೆ, ಯಾಕೆ ನಗಾಕತ್ರಲ್ಲೋ ಅಂತ. ಏನ್ರಿ ನೀವು ಎಷ್ಟು ದೊಡ್ಡ ಪ್ರೊಫೆಸರ್ ಅಂತ ತಿಳ್ಕೊಂಡಿದ್ದೀವಿ, ನಿಮಗೆ ಎಷ್ಟು ಗೊತ್ತಾಗ್ಲಿಲ್ಲ? 10 10 100 ಅಂತ ಗೊತ್ತಾಗ್ಲಿಲ್ಲ, 10 10 101 ಬರೆದಿರಲ್ಲ, ನಗಲಾರ್ದ ಏನು ಮಾಡಬೇಕು? ಅವಾಗ ಪ್ರಾಧ್ಯಾಪಕರು ಹೇಳಿದ್ರು, ನಿಮಗೆ ಗಣಿತ ಕಲ್ಸಕತ್ತಿಲ್ಲ, ನಾನು ಜೀವನ ಕಲ್ಸಕತ್ತೀನಿ ನೋಡ್ರಿ. ನೀವು 10 10 100 ಸರಿಗೆ ಬರ್ದೇನೆ, 100 ಸರಿಗೆ ಬರ್ದಿದ್ದು ನಿಮಗ್ ಕಣ್ಣಾಗ ಕಾಣ್ಲಿಲ್ಲ, ಒಂದು ತಪ್ಪು ಬರ್ದಿದ್ದು ಹೆಂಗ ಕಣ್ಣಾಗ ಕಂಡತೋ, ಸಮಾಜದೊಳಗೆ ನೀವು 100 ಸರಿ ಮಾಡಿದ್ರು ಜನ ಎಣಸುದಿಲ್ಲ, ಒಂದು ತಪ್ಪು ಮಾಡಿದ್ದು ಎಣಸ್ತಾರ ಅನ್ನೋ ಗಣಿತ ಇದು ಜೀವನ. ಇದು ಜೀವನ ಗಣಿತ ಇದು. ಅದಕ್ಕೆ ಮನುಷ್ಯ ಕಲಿಯಬೇಕಾದದ್ದೇನು ಅಂದ್ರ, ತಪ್ಪು ಜೀವನದ ಮೇಲೆ ತಪ್ಪು ಒಪ್ಪುಗಳು ನಡೀತಿರ್ತಾವಿಲ್ಲಿ. ಯಾರು ಪರಿಪೂರ್ಣರಲ್ಲ ಇಲ್ಲಿ. ಮನುಷ್ಯ ಕಲಿಯುವುದೇನು ಅಂದ್ರೆ, ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ ಅಷ್ಟೆ.
ಒಂದು ಸಣ್ಣ ಪ್ರಯತ್ನ, ನಿನ್ನೆ ಏನು ನನ್ನಿಂದ ತಪ್ಪಾಗ್ಯಾವ, ಬೆಳಿಗ್ಗೆದ್ದು ಭಗವಂತನೆದುರು ಕೈ ಮುಗಿದು ಭಗವಂತನೇ ಇವೆಲ್ಲ ನನ್ನಿಂದ ತಪ್ಪಾಗ್ಯಾವ, ಇವು ಮಾಡ್ಲಾರ್ದಂಗಿರುದಷ್ಟೆ. ಗುರುಗಳೆಲ್ಲ ಇಷ್ಟು ಪಾದಯಾತ್ರೆ ಮಾಡಿದ್ರಿಲ್ಲ, ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿದ್ರು, ಮನೆ ಮನೆಗಳಿಗೆ ಪಾದಯಾತ್ರೆ ಮಾಡಿದ್ರು, ಜೋಳಿಗೆ ಹಾಕೊಂಡು ಪಾದಯಾತ್ರೆ ಮಾಡಿದ್ರು. ಎದಕ್ಕ? ತಪ್ಪು ಬಿಡಿಸುವುದಕ್ಕಷ್ಟೆ. ಅವ್ರ ಜೊತೆ ಎಷ್ಟು ಜನ ಹೆಜ್ಜೆ ಹಾಕಿದ್ರಿ? ಅರಿಯದವರೊಡನೆ 1000 ಹೆಜ್ಜೆ ಹಾಕುವುದಕ್ಕಿಂತ ಇಂಥ ಅರಿತವರ ಜೊತೆ 4 ಹೆಜ್ಜೆ ಹಾಕುವುದೇ ಜೀವನದ ಸಾರ್ಥಕತೆ. ಏನು ಅರಿಯದವರೊಡನೆ ಹರಿದಾರಿ ನಡೆದ್ರು ಏನು ಉಪಯೋಗ ಇಲ್ಲ. ಅರಿತವರೊಡನೆ 2 ಹೆಜ್ಜೆ ಹಾಕು. ಜೋಳಿಗೆ ಹಾಕೊಂಡು ಹೇಳಿದ್ರಿಲ್ಲ ಗುರುಗಳು, ತಪ್ಪು ಮಾಡಬೇಡ್ರಪ್ಪ ಅಂತ. ಎಷ್ಟು ಚಟಗಳನ್ನು ಜೋಳಿಗೆ ಹಾಕಿಸ್ಕೊಳ್ಳುವ ಕೆಲಸ ನಡೀತಿಲ್ಲ. ಹಳ್ಳಿ ಹಳ್ಳಿಗೆ, ಓಣಿ ಓಣಿಗೆ ಹೋಗಿ ಅವ್ರಿಗಿದೆಲ್ಲ ಯಾಕೆ ಬೇಕಾಗಿತ್ತು ಹೇಳಿ? ಭಕ್ತನ ಬದುಕೊಂದು ಒಪ್ಪಿಗೆಯ ಬದುಕಾಗಬೇಕು. ಕೂಡಲ ಸಂಗತನಗೆ ಬೇಕೆಂದು ಎತ್ತಿಕೊಂಬ ಅಂಥ ಒಂದು ಸುಂದರ ಬದುಕು ಭಕ್ತರದಾಗಬೇಕನ್ನುವ ಕರುಣೆ ಅವರಲ್ಲಿತ್ತದು. ಅವ್ರು ಏನು ಕಲಿಸಿದ್ದು ಅಂದ್ರೆ ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ. ಮನುಷ್ಯ ತಪ್ಪುಗಳನ್ನು ಬಿಡುದು ಮಾಡ್ತೀವಿ, ಈಗ ಎಷ್ಟು ಸೇದುದಿಲ್ಲ, ಅದ್ರ ಮೇಲೆ ಬರ್ದಿರ್ತಾರೆ ಇಂಜುರಿಯಸ್ ಟು ಹೆಲ್ತ್ ಅಂತ ಬರ್ದಿರ್ತಾರೆ. ಅದನ್ನ ತಗೊಂಡ ಓದೇ ಸೇತ್ತೀವಿ. ಮತ್ತೆ ಈಗ ತಿನ್ನೋದಿಲ್ಲ, ಏನು ತಿಂತಾರೆ ಅದು ಚೀಟ್ ಹರಿದು ಹಾಕೊಂಡು ತಿಂತಾರಲ್ಲ, ಅದ್ರ ಹೆಸರು ಮೇಲೆ ಬರ್ದಿರ್ತಾರೆ. ಏನು ಬರ್ದಿರ್ತಾರೆ? ಗುಟ್ಕ ಅಲ್ಲ, ಅದು ತಿಂದ್ರೆ ಗೊಟಕ್ ಅಂತಾರ ಅನ್ನೋದು. ಅದು ಗುಟ್ಕ ಅದ ಹೇಳ್ತಿರ್ತದ ಅಷ್ಟ. ಗುಟಕ್ ತೊಗೊಂಡ್ರು ಒಂದ್ ದಿವ್ಸ ಗೊಟಕ್ ಅಂತ ಬಿಡುದಿಲ್ಲ. ಅದು ಅಷ್ಟು ಮಜಾ. ಅವರು ಸೇವನೆ ಮಾಡೋರು ಅಷ್ಟು ಚಲೋ ಇರ್ತಾರ. ಅವ್ರು ಅಷ್ಟು. ಒಂದಿಬ್ಬರು ಸ್ನೇಹಿತರಿದ್ರಂತ, ಅವ್ರಿಗದು ಬಹಳ ಚಟ. ಎಲ್ಲಿಗೆ ನೋಡಿ ಕಾರ್ಯಕ್ರಮಕ್ಕೆ ಕುಂತಿರ್ತಾರೆ, ಈಗ ಹಾಕೊಂಡು ಕುಂತಿರ್ತಾರೆ, ಉಗುಳ್ಬೇಕಂದ್ರೆ ಸಮಸ್ಯೆ. ಒಂದಿಬ್ಬರು ಸ್ನೇಹಿತರಿದ್ರು, ಅವ್ರು ಹಾಕೊಂಡು ಸಿನಿಮಾಕ್ಕೆ ಹೋದ್ರು. ಇಬ್ರು ಬಾಯಾಗ ಹಾಕೊಂಡು ಕುಂತಿದ್ರು, ಸಿನಿಮಾ ನೋಡಕತ್ತಿದ್ರು. ಸಿನಿಮಾರ 500 ರೂಪಾಯಿ ಕೊಟ್ಟು ನೋಡಕತ್ತಾರ, ಇಂಟ್ರೆಸ್ಟ್. ಅವ ಹಾಕೊಂಡನ ಉಗುಳ್ಬೇಕೀಗ. ಹೊರಗೆ ಹೋದ್ರ ಸಿನಿಮಾ ತಪ್ತೈತಿ, ಇದ್ರ ಅದು ಇಟ್ಕೊಂಡು ಕೂಡಕ್ಕಾಗೋಲ್ದು. ಈ ಕಡೆ ನೋಡಕತ್ತಿದ್ದ. ಅವ ಮಗ್ಲಿದ್ದವ, ಇದ್ ದೋಸ್ತವ. ಯಾಕೋ ಸಿನಿಮಾ ನೋಡೋದ್ ಬಿಟ್ಟು ಈ ಕಡೆ ಏನ್ ನೋಡಕತ್ತಿ? ಇಲ್ಲ, ಒಂದ್ ಸ್ವಲ್ಪ ಹಾಕೊಂಡಿನಿ ನಾನು. ಅಲ್ಲ, ಏನ್ ಮಾಡ್ಬೇಕು? ಉಗುಳ್ಬೇಕಂತ ಮಾಡೀನಿ, ಹೊರಗೆ ಹೋದ್ರೆ ಸಿನಿಮಾ ಹೋಗ್ತೈತಿ. ಇಲ್ಲ, ನಿನ್ನ ಮಗ್ಲದನಲ್ಲ, ಅವನ ಕಿಶೆದಾಗ ಉಗುಳು ಅಂದವ. ಅವಾಗ ಇವ ಅಂದ, ಅಲ್ಲ ಮತ್ತ ಅವನಿಗೆ ಉಗುಳಿದ್ರ ಅವನಿಗೆ ಗೊತ್ತಾಗೋದಿಲ್ಲ ನಂದು. ಅಲ್ಲ, 4 ಸಲ ನಿನ್ನ ಕಿಶೆದಾಗ ಉಗುಳಿ ನಿನಗೇನ್ರ ಗೊತ್ತಾಗೈತೆ ನಂದು? ಈಗ 4 ಕಸ ಉಗುಳಿ ನಿನಗೇನು ಗೊತ್ತಾಗೈತೇನು? ಹಂಗ ಇನ್ನೊಬ್ಬರ ಪಾಕೆಟ್ನಾಗ ಹಾಕೊಂತ ಹೋಗೋದಪ್ಪ ಅಷ್ಟೆ.